ವಿದೇಶದಲ್ಲಿ ತಲೆಮರೆಸಿಕೊಂಡಿರುವ ಪ್ರಜ್ವಲ್ ರೇವಣ್ಣ ಒಂದು ಕಡೆ ಚಿಕ್ಕಪ್ಪ ಮತ್ತೊಂದು ಕಡೆ ತಾತನ ಮನವಿಗೂ ಕೂಡ ಡೋಂಟ್ ಕೇರ್ ಅಂದಿದ್ದಾರಾ ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಅನ್ನೋ ಪ್ರಶ್ನೆ ಇದೀಗ ಎದುರಾಗಿದೆ. ರಾಜ್ಯಕ್ಕೆ ವಾಪಸ್ ಬರುವಂತೆ ಮಾಜಿ ಪ್ರಧಾನಿ ಜೊತೆಗೆ ಪ್ರಜ್ವಲ್ ರೇವಣ್ಣರ ತಾತ ಎಚ್ ಡಿ ದೇವೇಗೌಡರು, ಇನ್ನೊಂದು ಕಡೆ ಚಿಕ್ಕಪ್ಪ ಎಚ್ ಡಿ ಕುಮಾರಸ್ವಾಮಿ ಮನವಿಯನ್ನ ಮಾಡಿದ್ರು. 2-3 ದಿನಗಳಲ್ಲಿ ಪ್ರಜ್ವಲ್ ವಾಪಸ್ ಬರುವ ನಿರೀಕ್ಷೆ ಇತ್ತು. ನಿರೀಕ್ಷೆಯಲ್ಲಿ ಇದ್ದಂತ ಚಿಕ್ಕಪ್ಪ ಹಾಗೂ ತಾತನಿಗೆ ಪ್ರಜ್ವಲ್ ಶಾಕ್ ಕೊಟ್ಟಿದ್ದಾರೆ. ಯಾವುದಕ್ಕೂ ಕೂಡ ತಲೆ ಕೆಡಿಸಿಕೊಳ್ಳದೆ ವಿದೇಶದಲ್ಲೇ ಠಿಕಾಣಿ ಹೂಡಿದ್ದಾರೆ ಪ್ರಜ್ವಲ್ ರೇವಣ್ಣ. ಇದರಿಂದ ಕುಟುಂಬ ಹಾಗೂ ಜೆಡಿಎಸ್ ಪಕ್ಷಕ್ಕೆ ಮುಜುಗರ ಆಗ್ತಾ ಇದೆ. ಹೆಚ್ಚಿನ ಮಾಹಿತಿಯನ್ನು ನೀಡುತ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಈಗ ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ಮಂಜುನಾಥ್, ನೋಡಿ, ಒಂದು ಕಡೆ ತಾತ ಎಚ್ ಡಿ ದೇವೇಗೌಡರು, ಮತ್ತೊಂದು ಕಡೆ ಚಿಕ್ಕಪ್ಪ ಎಚ್ ಡಿ ಕುಮಾರಸ್ವಾಮಿ ಇಬ್ರು ಕೂಡ ಮನವಿಯನ್ನು ಮಾಡಿದ್ರು ಕೂಡ ಈ ತನಕ ಪ್ರಜ್ವಲ್ ರೇವಣ್ಣ ಆಗಮಿಸಿಲ್ಲ. ಏನ್ ನಡೀತಾ ಇದೆ ಹಾಗಾದ್ರೆ ಪ್ರಜ್ವಲ್ ರೇವಣ್ಣ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಒಂದು ಕಡೆ ಕುಟುಂಬ, ಮತ್ತೊಂದು ಕಡೆ ಪಕ್ಷ, ಎರಡಕ್ಕೂ ಮುಜುಗರ ಅಲ್ವಾ ಮಂಜುನಾಥ್? ಖಂಡಿತ ಮಧುಸೂದನ್, ಏನು ಪ್ರಕರಣ ಜೊತೆಗೆ ಅತ್ಯಾಚಾರ ಪ್ರಕರಣದಲ್ಲಿ ಆರೋಪಿ ಆಗಿರುವಂಥ ಪ್ರಜ್ವಲ್ ರೇವಣ್ಣ ದೇಶಕ್ಕೆ ವಾಪಸ್ ಆಗಬೇಕು ಅನ್ನೋ ಹಿನ್ನೆಲೆಯಲ್ಲಿ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಒಂದು ಕಡೆ ಮನವಿಯನ್ನು ಮಾಡಿದ್ರು. ಬಹಿರಂಗವಾಗಿ ಮನವಿ ಮಾಡಿ SIT ಮುಂದೆ ಹಾಜರಾಗಿ ಒಂದು ತನಿಖೆಗೆ ಸಹಕರಿಸಬೇಕು ಅನ್ನೋ ಒಂದು ಮನವಿಯನ್ನು ಕೂಡ ಖುದ್ದು ಮಾಡಿದರು. ಜೊತೆಗೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಬಹಿರಂಗ ಪತ್ರವನ್ನು ಬರೆಯುವ ಮೂಲಕ ಎಚ್ಚರಿಕೆ ಸಂದೇಶವನ್ನು ಕೂಡ ಪ್ರಜ್ವಲ್ ರೇವಣ್ಣ ಅವರಿಗೆ ನೀಡಿದ್ರು. ತಕ್ಷಣವೇ ದೇಶಕ್ಕೆ ವಾಪಸ್ಸಾಗಿ SIT ಅಧಿಕಾರಿಗಳ ಕಾನೂನು ಏನಿದೆ ಅದನ್ನು ಪಾಲಿಸಬೇಕು ಅನ್ನೋ ಒಂದು ಸೂಚನೆಯನ್ನು ಕೂಡ ನೇರವಾಗಿ ಕೊಟ್ಟಿದ್ರು. ಜೊತೆಗೆ ಒಂದು ವೇಳೆ ಬರದೇ ಇದ್ರೆ ತಮ್ಮ ಕುಟುಂಬದ ಕೆಂಗಣಿಗೂ ಕೂಡ ಗುರಿ ಆಗಬೇಕು ಅನ್ನೋ ಒಂದು ಎಚ್ಚರಿಕೆ ಸಂದೇಶವನ್ನು ಕೂಡ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ರವಾನೆ ಮಾಡುವಂಥ ಕೆಲಸವನ್ನು ಮಾಡಿದರು. ಆದರೆ ಈ ಒಂದು ರವಾನೆ ಮಾಡಿದ ಕೂಡಲೇ ಇಬ್ಬರಿಗೂ ಕೂಡ ದೇವೇಗೌಡರು ಮತ್ತು ಕುಮಾರಸ್ವಾಮಿಗೆ ಒಂದು ನಿರೀಕ್ಷೆ ಇತ್ತು. ಪ್ರಜ್ವಲ್ ರೇವಣ್ಣ ಆದಷ್ಟು ಅಂದರೆ 3-4 ದಿನಗಳಲ್ಲಿ ರಾಜ್ಯಕ್ಕೆ ವಾಪಸ್ಸಾಗಿ ಈ ಒಂದು ತನಿಖೆಯನ್ನು ಎದುರಿಸ್ತಾರೆ. ಯಾಕಂದರೆ ಈ ಒಂದು ಪ್ರಕರಣಗಳಿಂದ ಪಕ್ಷಕ್ಕೆ ಜೊತೆಗೆ ಪಕ್ಷದ ಕಾರ್ಯಕರ್ತರ ಜೊತೆಗೆ ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಮುಜುಗರ ಆಗ್ತಿದೆ. ಈ ಒಂದು ಪ್ರಕರಣವನ್ನು ಡ್ರ್ಯಾಗ್ ಮಾಡೋದು ಬೇಡ, ಯಾಕಂದರೆ ಇದರಿಂದ ಸಾಕಷ್ಟು ಒಂದು ಏನು ಪಕ್ಷದಲ್ಲಿ ಕಾರ್ಯಕರ್ತರು ಕೂಡ ಒಂದಷ್ಟು ಗೊಂದಲ ಆಗ್ತಿದ್ದಾರೆ. ಹೀಗಾಗಿ ಕೂಡಲೇ ಬಂದು ಈ ಒಂದು ವಿಚಾರಣೆ ಎದುರಿಸಿದ್ರೆ ಕಾಂಗ್ರೆಸ್ ಈಗಾಗಲೇ ಸಾಕಷ್ಟು ಅಟ್ಯಾಕ್ ಮಾಡ್ತಿದೆ, ಅದರಿಂದಲೂ ಕೂಡ ತಪ್ಪಿಸ್ಕೊಳ್ಬೋದು, ಮುಜುಗರದಿಂದ ಪಾರಾಗ್ಬೋದು ಅನ್ನೋದು ದಳಪತಿಗಳ ಲೆಕ್ಕಾಚಾರ ಆಗಿತ್ತು. ಆದರೆ ಪ್ರಜ್ವಲ್ ರೇವಣ್ಣ ಈ ಒಂದು ಬಹಿರಂಗ ಪತ್ರ ಆಗಿರ್ಬೋದು, ಜೊತೆಗೆ HDK ಮನವಿಯನ್ನು ಗಂಭೀರವಾಗಿ ತೆಗೆದುಕೊಂಡಂತೆ ಕಾಣ್ತಿಲ್ಲ. ಇಲ್ಲಿವರೆಗೂ ರಾಜ್ಯಕ್ಕೆ ವಾಪಸ್ ಆಗುವಂಥ ಯಾವುದೇ ಪ್ರಕ್ರಿಯೆಗಳಾಗಲಿ ಅಥವಾ ಯಾವುದೇ ಒಂದು ನಿರ್ಧಾರವನ್ನು ತೆಗೆದುಕೊಂಡಿರೋ ಬಗ್ಗೆ ಒಂದು ಸ್ಪಷ್ಟನೆಯನ್ನು ಕೂಡ ಕೊಟ್ಟಿಲ್ಲ. ಹೀಗಾಗಿ ದಳಪತಿಗಳು ಕೂಡ ಒಂದು ಏನು ನಿರೀಕ್ಷೆಯಲ್ಲಿದ್ದರು ಅವ್ರಿಗೆ ಒಂದು ಶಾಕ್ ಕೊಟ್ಟಂತಾಗಿದೆ. ಹೀಗಾಗಿ ಇನ್ನು ಕೆಲವೇ ದಿನಗಳಲ್ಲಿ ಬರ್ತಾರ ಅನ್ನೋ ಪ್ರಶ್ನೆಗಳು ಕೂಡ ಇಲ್ಲಿ ಚರ್ಚೆ ಆಗ್ತಿದ್ರೆ, ಆದರೆ ಪ್ರಜ್ವಲ್ ರೇವಣ್ಣ ಮಾತ್ರ ವಿದೇಶದಲ್ಲೇ ಠಿಕಾಣಿ ಹೂಡುವ ಮೂಲಕ ಇಬ್ಬರ ಒಂದು ಮನವಿ ಕೂಡ ಒಂದು ಸ್ಪಷ್ಟವಾದಂಥ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಹಿಂದೇಟನ್ನು ಹಾಕಿರುವಂಥದ್ದು. ಮಧುಸೂದನ್, ಧನ್ಯವಾದ ಮಂಜುನಾಥ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.